In the previous class, we know the business meaning, what do you mean by business, and also very important characteristics of the business. ಫೀಚರ್ಸ್ ಏನು, ಲಕ್ಷಣಗಳೇನು ಅಂತ ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ. ಇವತ್ತು ಬಿಸ್ನೆಸ್ನ ವೆರಿ ಇಂಪಾರ್ಟೆಂಟ್ ಬಿಸ್ನೆಸ್ ಆ್ಯಂಡ್ ಆಲ್ಸೋ ಪ್ರೊಫೆಷನ್. ಡಿಫ್ರೆನ್ಸ್ ಬಿಟ್ವೀನ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಎರಡೂ ಒಂದೇನಾ ಅಥವಾ ಬೇರೆ ಬೇರೆನಾ? ಬಿಸ್ನೆಸ್ ಮತ್ತು ಪ್ರೊಫೆಷನ್ ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ? ಇವತ್ತು ನೋಡೋಣ ಬೇಸಿಕ್ ಡಿಫ್ರೆನ್ಸಸ್ ಬಿಸ್ನೆಸ್ ಆ್ಯಂಡ್ ಆಲ್ಸೋ ಎ ಪ್ರೊಫೆಷನ್. ಫಸ್ಟ್ ಒನ್, ಮೋಡ್ ಆಫ್ ಎಸ್ಟಾಬ್ಲಿಷ್ಮೆಂಟ್. For example, any entrepreneur in the market, he take a decision to business legal and formalities if necessary. Very important ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಯಾವುದೇ ಬಿಸ್ನೆಸ್ಸನ್ನು ಶುರು ಮಾಡಬೇಕಾದ್ರೆ ಮೊದಲನೇದಾಗಿ ಅವನು ಲೀಗಲ್ ಆಗಿ ಒಪಿನಿಯನ್ ತಗೋಬೇಕು ಎಂಟರ್ಪ್ರೈನರ್. ಬಟ್ ಪ್ರೊಫೆಷನ್ನಿಗಾದರೆ, in come to the point of profession, membership is a professionally body and a certificate of practice ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಾಗಲಿ ಅಂತ ಹೇಳೋದಾದ್ರೆ, ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಇಟ್ ಈಸ್ ಎ ಪ್ರೊಫೆಷನ್, ಡಾಕ್ಟರ್ ಆಗೋದು ಪ್ರೊಫೆಷನ್. ಲಾಯರ್ ಇಟ್ ಈಸ್ ಎ ಪ್ರೊಫೆಷನ್. ಇವರಿಗಿಬ್ಬರಿಗೂ ಏನು ಬೇಕು? ಸರ್ಟಿಫಿಕೇಟ್ ಬೇಕು. ವಿತೌಟ್ ಸರ್ಟಿಫಿಕೇಟ್, ಡಾಕ್ಟರ್ ಸರ್ಟಿಫಿಕೇಟ್ MBBS ಆಗಿದೆ ಅಂತ ಸರ್ಟಿಫಿಕೇಟ್ ಇಲ್ಲ ಅಂದರೆ he cannot become a doctor. LLB ಸರ್ಟಿಫಿಕೇಟ್ ಇಲ್ಲದೆ ಲಾಯರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸರ್ಟಿಫಿಕೇಟ್ ಬೇಕು ಯೂನಿವರ್ಸಿಟಿಯಿಂದ, ಅದು ವೆರಿ ಇಂಪಾರ್ಟೆಂಟ್. ಇಲ್ಲೇ ಅವಶ್ಯಕತೆ ಇಲ್ಲ. ಇಲ್ಲಿ ಲೀಗಲ್ ಒಪಿನಿಯನ್ ತಗೊಂಡ್ರೆ ಸಾಕು, ಎಂಟರ್ಪ್ರೈನರ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಇನ್ನು ಎರಡನೇದಾಗಿ ಮೋಡ್ ಆಫ್ ಕಂಡಕ್ಟ್, ಫಸ್ಟ್ ಒನ್. ಸೆಕೆಂಡ್ ಒನ್, ನೇಚರ್ ಆಫ್ ವರ್ಕ್. ಏನಿರುತ್ತೆ ನೇಚರ್ ಆಫ್ ವರ್ಕ್ ಬಿಸ್ನೆಸ್ಸಿಗೂ ಆ್ಯಂಡ್ ಪ್ರೊಫೆಷನ್ನಿಗೂ ಅಂತ ಕೇಳಿದರೆ, production and distribution of goods and services. Main motivation of the business to produce the product, different type of product, and the needs to fulfill the needs and wants of the consumer. He can buy the products in different steps. ಅಂದರೆ ನೇಚರ್ ಆಫ್ ಬಿಸ್ನೆಸ್, ಮೂಲ ತತ್ವ ಏನು ಬಿಸ್ನೆಸ್ದು ಅಂದರೆ ಪ್ರೊಡಕ್ಷನ್ ಮಾಡ್ತಾರೆ ಆ್ಯಂಡ್ ಆಲ್ಸೋ ಸೆಲ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್. Production and distribution of the goods and services, it is main orientation, main goal of the business. Business na moola uddesha, he can produce the product, different type of product anna produce ಮಾಡುವಂತದ್ದು, and also different type of channel anna ಬಳಸಿ he can sell the products to the customer or buyer. ಇದು business ನ ಒಂದು ಲಕ್ಷಣ. ಬಟ್ ಇನ್ ಕಮ್ ಟು ದ ಪಾಯಿಂಟ್ ಆಫ್ ಎ ಪ್ರೊಫೆಷನ್. ಪ್ರೊಫೆಷನಲ್ಲಿ ಏನಾಗುತ್ತೆ ಅಂದರೆ ರೆಂಡರಿಂಗ್ ಎ ಪರ್ಸನಲೈಸ್ಡ್ ಸರ್ವೀಸಸ್, ಎ ಎಕ್ಸ್ಪರ್ಟ್ ಸಜೆಷನ್ಸ್. ಅಂದರೆ ಇಲ್ಲಿ ಏನು ಮಾಡ್ತಾರೆ, ಡಾಕ್ಟರ್ಗಳಾಗಿರ್ಬೋದು ಅಥವಾ ಫಾರ್ ಎಕ್ಸಾಂಪಲ್ ಲಾಯರ್ಗಳಾಗಿರ್ಬೋದು, ಹಿ ಕ್ಯಾನ್ ಗಿವ್ ಎ ಸಜೆಷನ್, ಸಮ್ ಸಜೆಷನ್ಸ್. ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ, ಫಾರ್ ಎಕ್ಸಾಂಪಲ್ ಒಂದು ಪರ್ಸನ್ ಗೋ ಟು ದ ಡಾಕ್ಟರ್ ಶಾಪಿಗೆ ಹೋಗಿದ್ದಾನೆ. he can check ಮಾಡಿದ್ದಾರೆ, ಡಾಕ್ಟರು ಚೆಕ್ ಮಾಡಿ ಅವ್ರೇನು ಮಾಡಿದ್ದಾರೆ, he can give a suggestion, some suggestions. ಏನು ಸಜೆಷನ್ನು? ಯೂಸ್ ಕೋಲ್ಡ್ ವಾಟರ್ ಅಂತ ಹೇಳ್ತಾರೆ. ಇಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ಯೂಸ್ ಹಾಟ್ ವಾಟರ್. ಹೊರಗಡೆ ಎಲ್ಲೂ ಊಟ ಮಾಡಬೇಡಿ, ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಯೋಗಾಸನ ವ್ಯಾಯಾಮ ಮಾಡಿ ಅಂತ ಹೇಳ್ತಾರೆ. ಸಜೆಷನ್ಸ್, he can give some suggestions to a client. ಡಾಕ್ಟರು and also lawyer, he can give some suggestions, expert suggestions. ಅದನ್ನ ಕೊಟ್ಟು ಅವ್ರು ಏನು ಮಾಡ್ತಾರೆ, ಕ್ಲೈಂಟಿಗೆ ಹೇಳ್ತಾರೆ. ಇದು ವ್ಯತ್ಯಾಸ. ಇಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ, ಪ್ರೊಡ್ಯೂಸ್ ದ ಪ್ರಾಡಕ್ಟ್ ಅಂಡ್ ಸೆಲ್ ದ ಗೂಡ್ಸ್ ಅಂಡ್ ಸರ್ವೀಸಸ್. ಬಟ್ ಪ್ರೊಫೆಷನ್, he can only suggestions, give the suggestions to the client ಅಂತ ಹೇಳ್ತೀವಿ. ಇದು ವ್ಯತ್ಯಾಸ. ಇನ್ ಕಮ್ ಟು ದ ಥರ್ಡ್ ಪಾಯಿಂಟ್, ಬಿಸ್ನೆಸ್ ಕ್ವಾಲಿಫಿಕೇಶನ್. No qualification, minimum qualification is required start a business. Common man, farmer also he can start a business ಅನ್ನ ಸ್ಟಾರ್ಟ್ ಮಾಡಬಹುದು. ಅವನಿಗೆ ಕ್ವಾಲಿಫಿಕೇಶನ್ ಏನು ಬೇಕಾಗಿಲ್ಲ. ಅವನು ಲಿಟ್ರೇಟ್ ಆದರೂ ಸರಿ, ಇಲ್ಲಿಟ್ರೇಟ್ ಆದರೂ ಸರಿ, he can
ಸ್ಟಾರ್ಟ್ ಎ ಬಿಸ್ನೆಸ್ ಅನ್ನ ಮಾಡಬಹುದು ಅಂತ ಹೇಳ್ತಾರೆ. ಇದು ಬಿಸ್ನೆಸ್ಸಿನ ಒಂದು ಲಕ್ಷಣ. ಬಟ್ ಪ್ರೊಫೆಷನ್ಗೆ ಬಂದ್ರೆ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್, ನಾನು ಈಗ ಹೇಳ್ತೆ ಡಾಕ್ಟರ್ ಆಗಿರಬೇಕು ಅಂದ್ರೆ MBBS ಪಾಸ್ ಆಗಿರಲೇಬೇಕು. ವಿತೌಟ್ MBBS ವಿ ಕೆನಾಟ್ ಕಾಲ್ ಎ ಡಾಕ್ಟರ್. ಅವನನ್ನ ಡಾಕ್ಟರ್ ಅಂತ ಕರೆಯೋ ಹಾಗಿಲ್ಲ. MBBS ಪಾಸ್ ಆಗಿರಬೇಕು, ವಿತ್ ಸರ್ಟಿಫಿಕೇಟ್ ಇರಬೇಕು. ಅಂಡ್ ಆಲ್ಸೋ ಸ್ಪೆಸಿಫೈಡ್ ಸರ್ಟಿಫಿಕೇಟ್ ಅಂತ ಹೇಳಿ ಯಾವುದೋ ಒಂದು ಸರ್ಟಿಫಿಕೇಟ್ ಇದೆ, ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಶಿ ಶೋ ದ ಡಿಗ್ರಿ ಸರ್ಟಿಫಿಕೇಟ್ ಅಂಡ್ ಹಿ ಬಿಕಮ್ ಎ ಡಾಕ್ಟರ್, ಅದು ಸಾಧ್ಯ ಇಲ್ಲ. MBBS ಸರ್ಟಿಫಿಕೇಟೇ ಇರಬೇಕು. ಹಾಗಿದ್ರೆ ಮಾತ್ರ, ಪ್ರಿಸ್ಕ್ರೈಬ್ಡ್ ಆಗಿರುವಂತಹ ಸರ್ಟಿಫಿಕೇಟ್ ಇದ್ರೆ ಮಾತ್ರ ವಿ ಕಾಲ್ಡ್ ಎ ಪ್ರೊಫೆಷನ್. ಲಾಯರ್ LLB ಓದಿರಲೇಬೇಕು. ವಿತೌಟ್ LLB ವಿ ಕೆನಾಟ್ ಕಾಲ್ಡ್ ಎ ಲಾಯರ್ ಅಂತ ಕರೆಯೋ ಹಾಗಿಲ್ಲ, ಕರಿಬಾರ್ದು. ಇನ್ ದ ಲೀಗಲ್ ಸೆನ್ಸ್, ಕಾನೂನಾತ್ಮಕವಾಗಿ LLB ಆಗಿದ್ರೆ ಮಾತ್ರ ಲಾಯರು, MBBS ಆಗಿದ್ರೆ ಮಾತ್ರ. ಈಗಂತೂ MBBS ಗಿಂತಲೂ MS ಮಾಡ್ತಾ ಇದ್ದಾರೆ, ಸರ್ಜನ್ ಆಗ್ತಾ ಇದ್ದಾರೆ, ಅಂದ್ರೆ ಅವರನ್ನು ನಾವೇನು ಕರಿಬಹುದು, ಡಾಕ್ಟರ್ ಅಂತ ಕರಿಬಹುದು. ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್ ಈಸ್ ರಿಕ್ವೈರ್ಡ್ ಫಾರ್ ಎ ಪ್ರೊಫೆಷನ್, ಬಟ್ ಬಿಸ್ನೆಸ್ ನೋ ಕ್ವಾಲಿಫಿಕೇಶನ್. ವಿತೌಟ್ ಕ್ವಾಲಿಫಿಕೇಶನ್ ವಿ ಕ್ಯಾನ್ ರನ್ ದ ಬಿಸ್ನೆಸ್, ವಿ ಸ್ಟಾರ್ಟ್ ದ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ತಾರೆ. ಅಂಡ್ ಆಲ್ಸೋ ರಿವಾರ್ಡ್ ಅಂಡ್ ರಿಟರ್ನ್. ನಾವು ಸಾಮಾನ್ಯವಾಗಿ ಬಿಸ್ನೆಸ್ ನ ಮೂಲ ಉದ್ದೇಶ ಏನು ಅಂದ್ರೆ ಟು ಅರ್ನ್ ದ ಪ್ರಾಫಿಟ್. ವಿತೌಟ್ ಪ್ರಾಫಿಟ್ ವಿ ಕೆನಾಟ್ ರನ್ ದ ಬಿಸ್ನೆಸ್. ರನ್ ಮಾಡೋದೇ ಇಲ್ಲ, ಯಾವ ಬಿಸ್ನೆಸ್ ಅನ್ನು ರನ್ ಮಾಡೋದು. ಪ್ರಾಫಿಟ್ ಅನ್ನ ಮೋಟಿವೇಶನ್ ಆಗಿ ಇಟ್ಕೊಂಡೆ, ಏಮ್ ಆಗಿ ಇಟ್ಕೊಂಡೆ ನಾವೇನ್ ಮಾಡ್ತೀವಿ, ವಿ ರನ್ ದ ಬಿಸ್ನೆಸ್ ಮಾಡೋ ಮೂಲ ಉದ್ದೇಶ ಏನು ಅಂದ್ರೆ ಏಮು ಪ್ರಾಫಿಟ್ ಅರ್ನಿಂಗ್ ಅಂತ ಹೇಳ್ತೀವಿ. ಬಟ್ ಪ್ರೊಫೆಷನ್ಗೆ ಬಂದ್ರೆ ಮೇನ್ ಇಂಟೆನ್ಷನ್ ಫೀ. ಸಮ್ ಕ್ಲೈಂಟ್ಸ್ ಗೋ ಟು ದ ಡಾಕ್ಟರ್ ಶಾಪ್, ಹಿ ಟೇಕ್ ಎ ಕೆಲವೊಂದು ಸಜೆಷನ್ಸ್ ಗಳನ್ನು ಡಾಕ್ಟರ್ ಇಂದ ತೆಗೆದುಕೊಂಡಿದ್ದಾರೆ. ಡಾಕ್ಟರ್ ಇಂದ ಅವ್ರು ಏನ್ ಕೊಡ್ತಾರೆ, ಫೀಸ್ ಅನ್ನು ಕೊಡ್ತಾರೆ. ಇಲ್ಲಾದ್ರೂ ಅಷ್ಟೇ, ಲಾಯರಿಗೆ ಈ ರೆಕಮೆಂಡ್ ದ ಫೀಸ್ ಅನ್ನ ಕೊಡ್ತೀವಿ ಎಲ್ಲಿ, ಪ್ರೊಫೆಷನ್ ನಲ್ಲಿ. ಬಟ್ ಕಮ್ ಟು ದ ಪಾಯಿಂಟ್, ಬಿಸ್ನೆಸ್ ನಲ್ಲಿ ರಿವಾರ್ಡ್ ಏನಾಗುತ್ತೆ, ಪ್ರಾಫಿಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ಮುಂದೆ ಬಂದ್ರೆ ಸ್ವಲ್ಪ ವೆರಿ ಇಂಪಾರ್ಟೆಂಟ್, ರಿಸ್ಕ್ ಫ್ಯಾಕ್ಟರ್ ಹೇಗಿರುತ್ತೆ. ರಿಸ್ಕ್ ಫ್ಯಾಕ್ಟರ್ ನಲ್ಲಿ ನಾವು ನೋಡೋದಾದ್ರೆ ಏನೇನಿರುತ್ತೆ ಅಂತ ಕೇಳಿದ್ರೆ, ರಿಸ್ಕ್ ಫ್ಯಾಕ್ಟರ್ ವೆರಿ ವೆರಿ ಮೋರ್. ಕಮ್ ಟು ದ ಬಿಸ್ನೆಸ್ ನಲ್ಲಿ ರಿಸ್ಕ್ ಫ್ಯಾಕ್ಟರ್ ಮೋರ್ ಆಗಿರುತ್ತೆ. ನಾನು ಹಿಂದಿನ ಕ್ಲಾಸ್ ನಲ್ಲಿ ಹೇಳಿದೆ, ಎಸ್ಟರ್ಡೇ ಕ್ಲಾಸ್ ಏನು, ಫಸ್ಟ್ ಒನ್ ಫೈರ್ ಆಗ್ಬೋದು, ಫೈರ್ ಆಗಿ ನಿಮ್ಮ ಪ್ರಾಡಕ್ಟ್ ಲಾಸ್ ಆಗಿ ಹೋಗ್ಬೋದು. ಥ್ರೆಫ್ಟ್ ಆಗ್ಬೋದು, ಕಳ್ಳತನ ಆಗಿ ನಿಮ್ಮ ಪ್ರಾಡಕ್ಟ್ ಡ್ಯಾಮೇಜ್ ಆಗಿ ಹೋಗ್ಬೋದು. ಆಕ್ಸಿಡೆಂಟ್ ಆಗಿ ನಿಮ್ಮ ಪ್ರಾಡಕ್ಟ್ಗಳೆಲ್ಲ ಹಾಳಾಗಿ ಹೋಗ್ಬೋದು. ರಿಸ್ಕ್ ಈಸ್ ಮೋರ್, ಹೈ ರಿಸ್ಕ್, ಪ್ರಾಫಿಟ್ ಆರ್ ಲಾಸ್. ಸಮ್ ಟೈಮ್ ಎ ಮಾರ್ಕೆಟ್ ಫೇವರಬಲ್ ಟು ಯು, ನಿಮಗೆ ಫೇವರಬಲ್ ಆಗಿದ್ದಾಗ ಯು ಕ್ಯಾನ್ ಮೋರ್ ಪ್ರಾಫಿಟ್, ಅರ್ನ್ ದ ಮೋರ್ ಪ್ರಾಫಿಟ್ ಅನ್ನು ಬಹಳಷ್ಟು ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಬಟ್ ಸಮ್ ಟೈಮ್ ನಾಟ್ ಫೇವರಬಲ್ ಟು ಯು, ನಿಮಗೆ ಅನುಕೂಲ ಆಗೋ ಹಾಗಿಲ್ಲ, ಅಂತ ಟೈಮ್ನಲ್ಲಿ ಲಾಸ್, ಮಾರ್ಕೆಟ್ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಆ ಟೈಮ್ನಲ್ಲಿ ನೀವೇನು ಮಾಡೋಕ್ಕಾಗಲ್ಲ, ಬಹಳ ಡಿಫಿಕಲ್ಟ್ ಆಗಿರುವಂಥದ್ದು. ರಿಸ್ಕ್ ಈಸ್ ಮೋರ್ ಕಂಪೇರ್ಡ್ ಟು ಪ್ರೊಫೆಷನ್ ನಲ್ಲಿ ಏನಾಗುತ್ತೆ, ಸಮ್ ರಿಸ್ಕ್ ಈಸ್ ದೇರ್, ಬಟ್ ಪ್ರೆಸೆಂಟ್ ರಿಸ್ಕ್ ಇರುತ್ತೆ, ಸ್ವಲ್ಪ ರಿಸ್ಕ್ ಇರುತ್ತೆ. ಕಂಪೇರ್ ಟು ಬಿಸ್ನೆಸ್ ಅಷ್ಟೊಂದು ರಿಸ್ಕ್ ಇರಲ್ಲ ಅಂತ ಹೇಳ್ತಾರೆ. ಕ್ಲೈಂಟ್ ಬಂದ್ರು ಕೊಟ್ಟಿದ್ದಾರೆ, ಇಲ್ಲ ಅಂದ್ರೆ ಇನ್ನೊಬ್ಬ ಕ್ಲೈಂಟ್ ಬರ್ಬೋದು, ಸ್ವಲ್ಪ ರಿಸ್ಕ್ ಇರುತ್ತೆ. ಬರಲೇ ಇಲ್ಲ ಅಂದ್ರೂ ರಿಸ್ಕ್ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಕಂಪೇರ್ ಟು ಬಿಸ್ನೆಸ್ ಮೋರ್, ಕಂಪೇರ್ ಟು ಪ್ರೊಫೆಷನ್ ಬಿಸ್ನೆಸ್ ರಿಸ್ಕ್ ಈಸ್ ಮೋರ್, ಹೈ, ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಇನ್ನು ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್, ಓನರ್ಶಿಪ್ ಅನ್ನ ಟ್ರಾನ್ಸ್ಫರ್ ಮಾಡಕ್ ಬರುತ್ತಾ? ಓನರ್ಶಿಪ್ ಇದೆ, ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಮನ್ ಓನರ್ಶಿಪ್ ಅನ್ನ ಟ್ರಾನ್ಸ್ಫರ್ ಮಾಡಬಹುದಾ ಅಂತ ಕೇಳಿದ್ರೆ, ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಮಾಡಬಹುದು. ಇವತ್ತು ಮಿಸ್ಟರ್ ಎಕ್ಸ್, ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎಕ್ಸ್ ಅನ್ನೋರು ಓನರ್ ಇದ್ದಾರೆ. ಅವರು ತಮ್ಮ ಮಗನಿಗೋ ಅಥವಾ ತಮ್ಮ ಬೇಕಾಗಿರುವಂತಹ ಯಾರಿಗೆ ಬೇಕಾದರೂ ಹಿ ಕ್ಯಾನ್ ಟ್ರಾನ್ಸ್ಫರ್ ಹಿಸ್ ಓನರ್ಶಿಪ್ ಆಫ್ ದ ಬಿಸ್ನೆಸ್ಸಿನ ಓನರ್ಶಿಪ್ ಅನ್ನ ಟ್ರಾನ್ಸ್ಫರ್ ಮಾಡಬಹುದು. ಅದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ಆ ಅವಕಾಶವನ್ನು ಇಟ್ಟುಕೊಂಡು ನಾವೇನ್ ಮಾಡಬಹುದು, ಬಿಸ್ನೆಸ್ ಅನ್ನು ನಡೆಸಬಹುದು. ಇದು ಬಿಸ್ನೆಸ್ ನ ಲಕ್ಷಣ. ಬಟ್ ಪ್ರೊಫೆಷನ್ ವಿ ಕೆನಾಟ್ ಟ್ರಾನ್ಸ್ಫರ್. ಡಾಕ್ಟರ್ ಇದ್ದಾರೆ, ಅವ್ರ ಮಗ MBBS ಮಾಡಿಲ್ಲ ಅಂತಂದ್ರೂ ಅವರಿಗೆ ಅದನ್ನ ಪ್ರೊಫೆಷನ್ ಅನ್ನ
ನಾವು ಟ್ರಾನ್ಸ್ಫರ್ ಮಾಡಕ್ ಬರಲ್ಲ, ಇಟ್ ಕೆನಾಟ್ ಬಿ ಟ್ರಾನ್ಸ್ಫರ್ಡ್. ಬಸ್ ಟಿಕೆಟ್ ಇದೆ, ಅದನ್ನ ಟ್ರಾನ್ಸ್ಫರ್ ಮಾಡಕ್ ಬರುತ್ತಾ? ಟ್ರಾನ್ಸ್ಫರ್ ಮಾಡಕ್ ಬರಲ್ಲ. ಯಾರು ಹೋಗಿದ್ದಾರೋ ಬಸ್ಸಿಗೆ, ಟ್ರೈನಿಗೆ, ಅವರೇ ಅದನ್ನು ಉಪಯೋಗಿಸ್ಬೇಕು. ಹೇಗೋ ಹಾಗೆ ಡಾಕ್ಟರ್ ಸರ್ಟಿಫಿಕೇಟ್ ಇದೆ, MBBS ಆಗಿದೆ, ಅದನ್ನ ಟ್ರಾನ್ಸ್ಫರ್ ಮಾಡಕ್ ಬರಲ್ಲ. LLB ಸರ್ಟಿಫಿಕೇಟ್ ಇದೆ, ಅದನ್ನ ಟ್ರಾನ್ಸ್ಫರ್ ಮಾಡಕ್ ಬರಲ್ಲ. ಹೂ ಈಸ್ ಎ ಲಾಯರ್, ಮಿಸ್ಟರ್ ವೈ ಅಂತ ಅನ್ಕೋಣ, ಅವರೇ ಲಾಯರ್ ಇದ್ದಾರೆ, ಅವರು ಆ ಸರ್ಟಿಫಿಕೇಟ್ ಅನ್ನು, ತಮ್ಮ ಸರ್ಟಿಫಿಕೇಟ್ ಅನ್ನ ಯಾರಿಗೆ ಬೇಕಾದ್ರೂ ಅವರಿಗೆ ಟ್ರಾನ್ಸ್ಫರ್ ಮಾಡಕ್ ಬರೋಲ್ಲ, ಅವರೇ ಅದನ್ನ ನಡೆಸ್ಕೊಂಡು ಹೋಗ್ಬೇಕು. ಇಟ್ ಈಸ್ ಎ ಹೈಲಿ ರಿಸ್ಕ್ ಕಂಪೇರ್ ಟು ಬಿಸ್ನೆಸ್. ಬಿಸ್ನೆಸ್ ನಲ್ಲಿ ಹಾಗಲ್ಲ. ನಾನು ಇವತ್ತು ಬಿಸ್ನೆಸ್ ನಾನು ನಡೆಸ್ತಾ ಇದ್ದೇನೆ, ನನಗೆ ಏಜ್ ಆಗಿದೆ ಅಥವಾ ನನಗೆ ಇಂಜುರಿ ಆಗಿದೆ, ನನಗೆ ನಡೆಸ್ಲಿಕ್ಕೆ ಆಗ್ತಿಲ್ಲ, ನನ್ನ ಬೇಕಾಗಿರುವಂಥವ್ರಿಗೆ ನಾನೇನ್ ಮಾಡ್ಬೋದು? ವಿ ಕ್ಯಾನ್ ಟ್ರಾನ್ಸ್ಫರ್. ನಾನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಚಾನ್ಸಸ್ ಇದೆ, ಟ್ರಾನ್ಸ್ಫರ್ ಮಾಡಬಹುದು. ಬಟ್ ಪ್ರೊಫೆಷನ್ ನಲ್ಲಿ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಮಾಡಕ್ ಬರೋಲ್ಲ. ಇನ್ನು ಕಂಪೇರ್ ಟು ಲಾಸ್ಟ್ ಒನ್, ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ತೀವಿ. ಕೋಡ್ ಆಫ್ ಕಂಡಕ್ಟ್ ನಲ್ಲಿ ನೋ ಕೋಡ್ ಆಫ್ ಕಂಡಕ್ಟ್, ಯಾವ ಕೋಡ್ ಆಫ್ ಕಂಡಕ್ಟು ಬರಲ್ಲ. ಯಾರಿಗೆ? ಬಿಸ್ನೆಸ್. ಕಾರಣ ಏನು ಅಂದ್ರೆ ಹಿ ಈಸ್ ಎ ಓನರ್, ಹಿ ಈಸ್ ಎ ಫುಲ್ ಅಥಾರಿಟಿ ಆಫ್ ದ ಬಿಸ್ನೆಸ್. ಅವನದೇ ಬಿಸ್ನೆಸ್, ಅವನೇ ಅಥಾರಿಟಿ, ಅವನೇ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರೋದ್ರಿಂದ ಅವನಿಗೆ ಕೋಡ್ ಆಫ್ ಕಂಡಕ್ಟ್ನ ಒಂದು ಅವಶ್ಯಕತೆ ಬರೋದಿಲ್ಲ ಅಂತ ಹೇಳ್ತಾರೆ. ಬಟ್ ಕಂಪೇರ್ ಟು ಎ ಕೋಡ್ ಆಫ್ ಕಂಡಕ್ಟ್ ಎಲ್ಲಿ ಇದಕ್ಕೆ ಬಂದರೆ, ಪ್ರೊಫೆಷನ್ನಿಗೆ ಬಂದರೆ, ನಮಗೆ ಗೊತ್ತಿರೋ ಹಾಗೆ ಪ್ರೊಫೆಷನಲ್ ಕೋಡ್ ಆಫ್ ಕಂಡಕ್ಟ್ ಇಸ್ ಟು ಬಿ ಎ ಫಾಲೋಡ್. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಒಳ್ಳೆ ಬೆಸ್ಟ್ ಎಕ್ಸಾಂಪಲ್, ಡಾಕ್ಟರ್ ಹಿ ಕ್ಯಾನ್ ವೇರ್ ವೈಟ್ ಕೋಟ್. ನೀವು ನೋಡಿದ್ದೀರಿ ಅಂತ ಅನ್ಕೊಂತೀನಿ, ಡಾಕ್ಟರ್ಗಳು ವೈಟ್ ಕೋಟ್ ಅನ್ನ ವೇರ್ ಮಾಡ್ತಾರೆ. ಇಟ್ ಈಸ್ ಎ ಕೋಡ್ ಆಫ್ ಕಂಡಕ್ಟ್. ನಾವು ವೈಟ್ ಕೋಟ್ ನೋಡಿದ ಕೂಡಲೇ, ಸ್ಟೆಥೋಸ್ಕೋಪ್ ಹಾಕಿದ್ದನ್ನು ನೋಡಿದ ಕೂಡಲೇ ನಮ್ಗೆ ಗೊತ್ತಾಗುತ್ತೆ ಹಿ ಈಸ್ ಎ ಡಾಕ್ಟರ್, ಶಿ ಈಸ್ ಎ ಡಾಕ್ಟರ್. ಹೇಗೆ ಗೊತ್ತಾಗುತ್ತೆ? ಹಿ ವೇರಿಂಗ್ ಎ ಆರ್ ಶಿ ವೇರಿಂಗ್ ಎ ಕೋಟ್, ವೈಟ್ ಕೋಟ್, ಇಟ್ ಈಸ್ ಎ ಕೋಡ್ ಆಫ್ ಕಂಡಕ್ಟ್ ಅಂತ ಕರೀತಾರೆ. ಒಂದು. ಇನ್ನು ಲಾಯರಿಗೆ ಬಂದ್ರೆ, ಹಿ ವೇರ್ ಎ ಬ್ಲ್ಯಾಕ್ ಕೋಟ್ ಆರ್ ಶಿ ವೇರ್ ಎ ಬ್ಲ್ಯಾಕ್ ಕೋಟ್. ಎರಡೂ ನೋಡ್ತೀವಿ ನಾವು, ಮೇಲ್ ಆರ್ ಫೀಮೇಲ್. ಡಾಕ್ಟರು ಇದ್ದಾರೆ, ಲಾಯರು ಇದ್ದಾರೆ. ಕೋಡ್ ಆಫ್ ಕಂಡಕ್ಟ್ ಪ್ರಿಸ್ಕ್ರೈಬ್ಡ್ ಎ ಗವರ್ನಮೆಂಟ್ ಪ್ರಿಸ್ಕ್ರೈಬ್ ಮಾಡಿದೆ. ಡಾಕ್ಟರ್ ಹಿ ಕ್ಯಾನ್ ವೇರ್ ಎ ವೈಟ್ ಕೋಟ್. ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ಹಾಗೆ ಡಾಕ್ಟರ್ಗಳು ವೈಟ್ ಕೋಟ್ ಅನ್ನ ವೇರ್ ಮಾಡ್ತಾರೆ. ಲಾಯರ್ ಆದ್ರೆ ಅವರಿಗೂ ಬ್ಲ್ಯಾಕ್ ಕೋಟ್ ಅನ್ನ ವೇರ್ ಮಾಡಲಿಕ್ಕೆ ಗವರ್ನಮೆಂಟ್ ಹೇಳಿದೆ. ಹಾಗಾಗಿ ನಮ್ಮ ಲಾ ಪ್ರಕಾರ ಡಾಕ್ಟರ್ ವೇರ್ ದ ವೈಟ್ ಕೋಟ್, ಕೋಡ್ ಆಫ್ ಕಂಡಕ್ಟ್, ಬಟ್ ಅಂಡ್ ಆಲ್ಸೋ ಲಾಯರ್ ವೇರ್ ದ ಬ್ಲ್ಯಾಕ್ ಕೋಟ್. ಬಟ್ ಬಿಸ್ನೆಸ್ ಮನ್ he cannot wear any type of product, any type of coat, not fixation. ಇದನ್ನೇ ಹಾಕಬೇಕು, ಇದನ್ನೇ ವೇರ್ ಮಾಡಬೇಕು ಅಂತ ಕೋಡ್ ಆಫ್ ಕಂಡಕ್ಟ್ ಬಿಸ್ನೆಸ್ ಮನ್ನಿಗೆ ಇಲ್ಲ. ಬಟ್ ಕಂಪೇರ್ ಟು ಪ್ರೊಫೆಷನ್ನಿಗೆ ಪ್ರಿಸ್ಕ್ರೈಬ್ಡ್ ಆಗಿರುವಂತಹ ಒಂದು ಕೋಡ್ ಆಫ್ ಕಂಡಕ್ಟ್ ಅನ್ನ ನಾವು ಕಾಣ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಇವತ್ತು ನಾವೇನ್ ನೋಡಿದ್ವಿ, ವೆರಿ ಇಂಪಾರ್ಟೆಂಟ್ ಆಗಿ ಬಿಸ್ನೆಸ್ಸಿಗೂ ಮತ್ತು ಪ್ರೊಫೆಷನ್ನಿಗೂ ಇರುವಂತಹ ವ್ಯತ್ಯಾಸಗಳೇನು? ಮೊದಲನೇದಾಗಿ ನಾನು ಈಗ ಹೇಳಿದಾಗೆ ಮೋಡ್ ಆಫ್ ಎಸ್ಟಾಬ್ಲಿಷ್ಮೆಂಟ್. ಹೇಗೆ ಅಂತ ಹೇಳಿದೆ, ಎಂಟರ್ಪ್ರೈನರ್ಗೆ ಒಂದು ಫಿಕ್ಸ್ ಆಗಿರುವಂತಹದ್ದು ಫಾರ್ಮ್ಯಾಲಿಟಿ ನೆಸೆಸಿಟಿ ಇರುತ್ತೆ ಲೀಗಲ್ ಆಗಿ. ಬಟ್ ಪ್ರೊಫೆಷನ್ನಿಗೆ ಬಂದ್ರೆ ಮೆಂಬರ್ಶಿಪ್ ಅನ್ನ ಹೊಂದಿರಬೇಕು, ಗವರ್ನಮೆಂಟ್ ಇಂದ ಸರ್ಟಿಫಿಕೇಟ್ ಅನ್ನ, ಪ್ರಿಸ್ಕ್ರೈಬ್ಡ್ ಸರ್ಟಿಫಿಕೇಟ್ ಹೊಂದಿರಬೇಕು. ಇನ್ನು ನೇಚರ್ ಆಫ್ ವರ್ಕ್ ನಲ್ಲಿ ಇಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ, ಅಂಡ್ ಆಲ್ಸೋ ಡಿಸ್ಟ್ರಿಬ್ಯೂಟ್ ದ ಪ್ರಾಡಕ್ಟ್ಸ್ ಟು ಕಸ್ಟಮರ್ಗೆ ಸೆಲ್ ಮಾಡ್ತಾರೆ. ಬಟ್ ಇಲ್ಲಿ ಹಿ ಕ್ಯಾನ್ ಗಿವ್ ಎ ಸಮ್ ಸಜೆಷನ್ಸ್. ಡಾಕ್ಟರ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಡಾಕ್ಟರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಹಿ ಕ್ಯಾನ್ ಗಿವ್ ಎ ಸಮ್ ಸಜೆಷನ್ಸ್ ಟು ಹಿಸ್ ಕಸ್ಟಮರ್ಸ್ ಆರ್ ಕ್ಲೈಂಟ್ಗೆ ಕೊಡ್ತಾರೆ. ಇನ್ನು ಕ್ವಾಲಿಫಿಕೇಶನ್ಗೆ ಬಂದ್ರೆ ನೋ ಕ್ವಾಲಿಫಿಕೇಶನ್, ಲಿಟ್ರೇಟ್ ಆರ್ ಇಲ್ಲಿಟ್ರೇಟ್, he can no qualification, fixed qualification to run the business. But come to the profession, prescribed qualification, doctor must and should complete MBBS complete ಆಗಿರಲೇಬೇಕು, ಲಾಯರ್ ಕಂಪ್ಲೀಟ್ LLB ಕೋರ್ಸ್ ಆಗಿರಬೇಕು, ಸರ್ಟಿಫಿಕೇಟ್ ಅವನ ಹತ್ರ ಇರಬೇಕು, ಅಂದ್ರೆ ಮಾತ್ರ ನಾವು ಲಾಯರ್ ಅಂತ ಕರಿತೀವಿ. ಇನ್ನು ರಿವಾರ್ಡ್ಗೆ ಬಂದ್ರೆ he can fix a ಪ್ರಾಫಿಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಎಲ್ಲಿ? ಬಿಸ್ನೆಸ್ ನಲ್ಲಿ. ಬಟ್ ಕಮ್ ಟು ದ ಪ್ರೊಫೆಷನ್, ಫೀಸ್ ಇದೆ, ಪ್ರಾಫಿಟ್ ಕೊಡಲ್ಲ, ಫೀಸ್ ಬರುತ್ತೆ. ಇನ್ನು ರಿಸ್ಕ್ ಫ್ಯಾಕ್ಟರ್ ನೋಡಿದ್ರೆ ಮೋರ್ ರಿಸ್ಕ್. ನಾನೀಗ ಹೇಳಿದೆ, ಫೈರ್ ಆಗ್ಬೋದು, ಥೆಫ್ಟ್ ಆಗ್ಬೋದು, ಅಥವಾ ಆಕ್ಸಿಡೆಂಟ್ ಅಲ್ಲಿ ಎಲ್ಲ ಪ್ರಾಡಕ್ಟ್ ಹಾಳಾಗಿ ಹೋಗ್ಬೋದು.
ಮಾರ್ಕೆಟ್ ಯಾವಾಗಲೂ ಒಂದೇ ರೀತಿ ಇರಲ್ಲ. ಫ್ಲಕ್ಚುಯೇಷನ್ಸ್ ಇನ್ ದ ಮಾರ್ಕೆಟ್, ಯಾವಾಗಲೂ ಫ್ಲಕ್ಚುಯೇಷನ್ಸ್ ಇರುತ್ತೆ. ಆ ರೀತಿ ಚಾನ್ಸಸ್ ಇರೋದ್ರಿಂದ ರಿಸ್ಕ್ ಈಸ್ ಮೋರ್ ಕಂಪೇರ್ ಟು ಪ್ರೊಫೆಷನ್. ಪ್ರೊಫೆಷನ್ನಿಗೆ ಕಂಪೇರ್ ಮಾಡಿದರೆ ಬಿಸ್ನೆಸ್ನಲ್ಲಿ ಬಹಳಷ್ಟು ರಿಸ್ಕ್ ಅನ್ನು ನಾವು ಕಾಣ್ತೀವಿ. ಇಲ್ಲೂ ರಿಸ್ಕ್ ಇದೆ, ಸ್ವಲ್ಪ ರಿಸ್ಕ್ ಇದೆ ಅಂತ ಹೇಳ್ಬೋದು. ಇನ್ನು ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್, ನಾವು ಇವತ್ತು ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್ ಅನ್ನು ನಮ್ಮ ಒಂದು ಓನರ್ಶಿಪ್ ಅನ್ನ ಐ ಕ್ಯಾನ್ ಟ್ರಾನ್ಸ್ಫರ್ ಟು ಯಾರು ಬೇಕಾದ್ರೂ ನಾನು ಟ್ರಾನ್ಸ್ಫರ್ ಮಾಡ್ಬೋದು. ನನಗಿಷ್ಟ ಬಂದವರಿಗೆ, ನನಗೆ ಇವತ್ತು ಬೇಜಾರಾಗಿದೆ ಅಥವಾ ನನಗೆ ಬಹಳ ಸಂತೋಷ ಆಗಿದೆ, ನಾನೇನು ಮಾಡ್ಬೋದು, ನನ್ನ ಓನರ್ಶಿಪ್ ಅನ್ನ ನನಗೆ ಬೇಕಾದವರಿಗೆ ಟ್ರಾನ್ಸ್ಫರ್ ಮಾಡಬಹುದು. ಬಟ್ ಪ್ರೊಫೆಷನಲ್ ಆಗಿರುವಂತಹ ಡಾಕ್ಟರು ಹಿ ಕೆನಾಟ್ ಟ್ರಾನ್ಸ್ಫರ್ ಹಿಸ್ ಪ್ರೊಫೆಷನ್ ಟು ಅನದರ್ ಒನ್. ಯಾರಿಗೂ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರಲ್ಲ. ಡಾಕ್ಟರ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಲಾಯರ್ ಆಗಿರ್ಬೋದು. ಇನ್ನು ಕೊನೆಯದಾಗಿ ಕೋಡ್ ಆಫ್ ಕಂಡಕ್ಟ್. ಯಾವುದೇ ಕೋಡ್ ಆಫ್ ಕಂಡಕ್ಟ್ ಹಿ ಕೆನಾಟ್ ಫಿಕ್ಸ್ ಎ ಬಿಸ್ನೆಸ್ ಮನ್. ಎನಿ ಡ್ರೆಸ್ಸಸ್, ಎನಿ ಟೈಪ್ ಆಫ್ ಡ್ರೆಸ್ಸಸ್ ಹಿ ಕ್ಯಾನ್ ವೇರ್. ಫಿಕ್ಸೇಷನ್ ಇಲ್ಲ, ಗವರ್ನಮೆಂಟ್ ಏನು ಫಿಕ್ಸೇಷನ್ ಮಾಡಿಲ್ಲ, ಲಾನು ಏನು ಹೇಳಲ್ಲ. ಬಟ್ ಪ್ರೊಫೆಷನ್ನಿಗೆ ಬಂದ್ರೆ ಡಾಕ್ಟರ್ ಹಿ ಕ್ಯಾನ್ ವೇರ್ ಆರ್ ಶಿ ಕ್ಯಾನ್ ವೇರ್ ಎ ವೈಟ್ ಕೋಟ್, ಬಟ್ ಲಾಯರ್ and also a lawyer wear a white black coat, he or she wear a black coat ಅಂತ ಹೇಳ್ತಾರೆ. ಅಂದ್ರೆ ಬಿಸ್ನೆಸ್ ಮನ್ನಿಗೂ ಮತ್ತು ಪ್ರೊಫೆಷನ್ನಿಗೂ ಇರುವಂತ ವ್ಯತ್ಯಾಸವನ್ನು ನಾವು ನೋಡ್ತೀವಿ. ಇನ್ನು ಎರಡನೇದಾಗಿ ಬಿಸ್ನೆಸ್ ಜೊತೆಗೆ ಎಂಪ್ಲಾಯ್ಮೆಂಟ್ ಅಂತ ಇದೆ. ಎಂಪ್ಲಾಯ್ಮೆಂಟಿಗೂ ಬಿಸ್ನೆಸ್ಸಿಗೂ ಇರೋ ವ್ಯತ್ಯಾಸ ಏನು ಸ್ವಲ್ಪ ನೋಡೋಣ. ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು ಆಸ್ಪೆಕ್ಟ್ ಬಿಸ್ನೆಸ್ ಅಂಡ್ ಆಲ್ಸೋ ಎಂಪ್ಲಾಯ್ಮೆಂಟ್. What are the difference between business and also employment? First one, mode of establishment. Same mode of establishment. ಏನಿದೆ ಸಾಮಾನ್ಯವಾಗಿ ಎಂಟರ್ಪ್ರೆನರ್ಸ್ ಡಿಸಿಷನ್ ಅಂಡ್ ಅದರ್ ಲೀಗಲ್ ಫಾರ್ಮಾಲಿಟೀಸ್ ಇಫ್ ನೆಸೆಸರಿ. ಯಾವುದೇ ಬಿಸ್ನೆಸ್ ಅನ್ನು ರನ್ ಮಾಡಬೇಕು ಅಂದ್ರೆ he can take a permission of the government. ಗವರ್ನಮೆಂಟಿನ ಪರ್ಮಿಷನ್ ತೆಗೆದುಕೊಂಡು he can start a business. ಬಿಸ್ನೆಸ್ ಅನ್ನು ಶುರು ಮಾಡ್ತಾನೆ. ಬಿಸ್ನೆಸ್ ನಲ್ಲಿ ಯಾವುದೇ ಬಿಸ್ನೆಸ್ ಆಗಿರ್ಬೋದು. ಬಟ್ ಎಂಪ್ಲಾಯರ್, ಎಂಪ್ಲಾಯ್ಮೆಂಟ್ ಮೀನ್ಸ್ ಎಂಪ್ಲಾಯರ್. ಎಂಪ್ಲಾಯರ್ ಏನ್ ಮಾಡ್ತಾನೆ ಅಂದ್ರೆ he take a appointment letter and service agreement ಅಂತ ಹೇಳ್ತೀವಿ. ಅಪಾಯಿಂಟ್ಮೆಂಟ್ ಲೆಟರ್ ಅಂಡ್ ಸರ್ವಿಸ್ ಅಗ್ರಿಮೆಂಟ್ ವಿತ್ ದ ಎಂಪ್ಲಾಯರ್. ಎಂಪ್ಲಾಯಿ ಅಂಡ್ ಎಂಪ್ಲಾಯರ್ ಇಬ್ಬರಿದ್ದಾರೆ. ಕೆಲಸ ಕೊಟ್ಟಿರೋನು, ಕೆಲಸ ಮಾಡೋನು. ಅಪಾಯಿಂಟ್ಮೆಂಟ್ ಲೆಟರ್ ಇವನಿಗೆ ರಿಕ್ವೈರ್ಡ್ ಇದೆ, ವೆರಿ ಇಂಪಾರ್ಟೆಂಟ್, ಎಸೆನ್ಷಿಯಲ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ಲೂಡಿಂಗ್ ಇನ್ ಎ ಅಪಾಯಿಂಟ್ಮೆಂಟ್ ಲೆಟರ್. ಅಪಾಯಿಂಟ್ಮೆಂಟ್ ಲೆಟರ್ ಏನಿರುತ್ತೆ, ಯಾವಾಗ ಇವನು ಸೇರಿದ್ದಾನೆ, ಇವನ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನೇನು ಅಂತ ಇನ್ ಡೀಟೇಲ್ ಆಗಿ ಅಪಾಯಿಂಟ್ಮೆಂಟ್ ಲೆಟರ್ ಅಲ್ಲಿ ನಾವು ಕಾಣ್ತೀವಿ. ಎಂಪ್ಲಾಯ್ಮೆಂಟಿನ ಮೂಲ ಮೋಡ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳ್ತೀವಿ. ಇನ್ನು ನೇಚರ್ ಆಫ್ ವರ್ಕ್ ಏನಿರುತ್ತೆ, ನೇಚರ್ ಆಫ್ ವರ್ಕ್ ನಲ್ಲಿ ಎ ಪ್ರಾವಿಷನ್ ಗೂಡ್ಸ್ ಅಂಡ್ ಸರ್ವಿಸಸ್ ಟು ಎ ಪಬ್ಲಿಕ್. ನಾವೇನ್ ಮಾಡ್ತೀವಿ ಸಾಮಾನ್ಯವಾಗಿ ಪ್ರೊಫೆಷನ್ ನಲ್ಲಿ ಪ್ರಾವಿಷನ್ ಗೂಡ್ಸ್ ಅಂದ್ರೆ ಇಂತಿಂತ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಬೇಕು ಅಂತ ಇದೆ. ಅದು ಬಿಸ್ನೆಸ್ ಮನ್ನಿಗೆ ಸಂಬಂಧಪಟ್ಟಿದೆ. ಯಾವ ಪ್ರಾಡಕ್ಟ್ ಬೇಕಾದ್ರೂ ಹಿ ಕ್ಯಾನ್ ಪ್ರೊಡ್ಯೂಸ್ ಅಂಡ್ ಆಲ್ಸೋ ಲೀಗಲಿ ಹಿ ಕ್ಯಾನ್ ಪ್ರೊಡ್ಯೂಸ್ ದ ಪ್ರಾಡಕ್ಟ್ ಅಂಡ್ ಸೆಲ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಟು ದ ಪಬ್ಲಿಕ್ಗೆ ಸೆಲ್ ಮಾಡ್ತಾನೆ. ಬಟ್ ಇಲ್ಲಿಗೆ ಬಂದ್ರೆ, ಎಲ್ಲಿ ಎಂಪ್ಲಾಯ್ಮೆಂಟ್ಗೆ ಬಂದ್ರೆ ಪರ್ಫಾರ್ಮಿಂಗ್ ಎ ವರ್ಕ್ ಆಸ್ ಪರ್ ಸರ್ವಿಸ್ ಅಗ್ರಿಮೆಂಟ್. ಎಂಪ್ಲಾಯರ್ ಏನಿದಾನಲ್ಲ, ಅವನೇನು ವರ್ಕ್ ಹೇಳಿರ್ತಾನೋ ಆ ವರ್ಕ್ ಅನ್ನ ಮಾಡುವಂಥದ್ದು ಎಂಪ್ಲಾಯಿಯ ಕರ್ತವ್ಯ. ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅದನ್ನ ನಾನು ಹೇಳಿದ್ದೆ. ಅಪಾಯಿಂಟ್ಮೆಂಟ್ ಲೆಟರ್ ಅಲ್ಲಿ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ಲೂಡಿಂಗ್ ಎಲ್ಲವನ್ನು ಬ್ರೀಫ್ ಆಗಿ ಬರೆದಿರ್ತಾರೆ, ಏನೇನು ಕೆಲಸ ಮಾಡಬೇಕು ಅಂತ. ಅದನ್ನ ಅವನು ಮಾಡ್ಕೊಂಡು ಹೋದ್ರೆ ಸಾಕು ಅಂತ ಹೇಳ್ತಾರೆ. ಎಂಪ್ಲಾಯ್ಮೆಂಟಿಗೂ ಮತ್ತು ಬಿಸ್ನೆಸ್ಸಿಗೂ ಇರುವಂತ ವ್ಯತ್ಯಾಸ. ಇನ್ನು ಕ್ವಾಲಿಫಿಕೇಶನ್ಗೆ ಬಂದ್ರೆ ನೋ ಮಿನಿಮಮ್ ಕ್ವಾಲಿಫಿಕೇಶನ್ ಈಸ್ ರಿಕ್ವೈರ್ಡ್ ಫಾರ್ ಬಿಸ್ನೆಸ್. ನಾನು ಈಗಿನ್ನು ಹೇಳಿದೆ, ಬಿಸ್ನೆಸ್ ರನ್ ಮಾಡಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ದೇರ್ ಇಸ್ ನೋ ಕ್ವಾಲಿಫಿಕೇಶನ್ ಬೇಕು ಅಂತ ಏನಿಲ್ಲ. ಲಿಟರೇಟ್ ಆರ್ ಇಲ್ಲಿಟರೇಟ್ ಪರ್ಸನ್ ಹಿ ಕ್ಯಾನ್ ರನ್ ದ ಬಿಸ್ನೆಸ್. ಬೇಕಾದಷ್ಟು ಉದಾಹರಣೆಗಳನ್ನು ನಾವು ನೋಡ್ಬೋದು. ಕಸ್ಟಮರ್ಗಳು ಚೆನ್ನಾಗಿ ಪರ್ಚೇಸ್ ಮಾಡ್ತಾರೆ ಪ್ರಾಡಕ್ಟ್ಗಳನ್ನು, ಬೈಯರು ಬೈ ಮಾಡ್ತಾರೆ, ಕಸ್ಟಮರ್ ಅಂಡ್ ಬೈಯರ್. ಸೆಲ್ಲರ್ ಏನು ಮಾಡ್ತಾರೆ, ಸೆಲ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ದೇರ್ ಇಸ್ ನೋ ಕ್ವಾಲಿಫಿಕೇಶನ್ ಫಾರ್ ಎನಿ ಬಿಸ್ನೆಸ್ ಮನ್. ಅವನು ಇದನ್ನೇ ಓದಿರಬೇಕು, ಇಷ್ಟೇ ಓದಿರಬೇಕು, ಇಷ್ಟೆಲ್ಲ ಕಲ್ತ್ಕೊಂಡಿರಬೇಕು ಅಂತ ಯಾವ ಒಂದು ಫಿಕ್ಸೇಷನ್ನು ಇಲ್ಲ. ದೇರ್ ಇಸ್ ನೋ ಎ ಫಿಕ್ಸ್ ಕ್ವಾಲಿಫಿಕೇಶನ್ ಆಫ್ ದ ಬಿಸ್ನೆಸ್ ಮನ್. ಎನಿ ಬಿಸ್ನೆಸ್ ಮನ್, ಎನಿ ಪ್ರಾಡಕ್ಟ್
ಯಾವ ಪ್ರಾಡಕ್ಟ್ ಬೇಕಾದ್ರೂ ಪ್ರೊಡ್ಯೂಸ್ ಮಾಡಬಹುದು ಲೀಗಲ್ ಅಲ್ಲಿ ಅಂತ ಹೇಳ್ತಾರೆ. ದೇರ್ ಇಸ್ ನೋ ಕ್ವಾಲಿಫಿಕೇಶನ್. ಬಟ್ ಎಂಪ್ಲಾಯ್ಮೆಂಟ್ಗೆ ಬಂದರೆ ಎ ಕ್ವಾಲಿಫಿಕೇಶನ್ ರಿಕ್ವೈರ್ಡ್ ಎ ಪ್ರಿಸ್ಕ್ರೈಬ್ಡ್ ಬೈ ಎ ಎಂಪ್ಲಾಯರ್ ಹೂ ಈಸ್ ಎ ಗಿವರ್ ಎ ಸ್ಯಾಲ್ರಿ. ಯಾರು ಸ್ಯಾಲ್ರಿಯನ್ನು ಕೊಡ್ತಾರಲ್ಲ ಈ ವ್ಯಕ್ತಿಗೆ, ಆ ವ್ಯಕ್ತಿಗೆ ಬೇಕಾಗಿರುವಂತಹ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್ ಈಸ್ ರಿಕ್ವೈರ್ಡ್. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್ ಮಾರ್ಕೆಟಿಂಗ್ ಅಂತ ಅನ್ಕೋಣ. ಮಾರ್ಕೆಟಿಂಗ್ ಕಂಪನಿ ಅದು. ಮಾರ್ಕೆಟಿಂಗಿಗೆ ಒಬ್ಬ ಅಕೌಂಟೆಂಟ್ ಬೇಕಾಗಿದ್ದಾರೆ ಅಂತ ಅನ್ಕೋಣ. ಈಸ್ ಅ ಎಂಪ್ಲಾಯರ್ ಇನ್ ದ ಮಾರ್ಕೆಟಿಂಗ್ ಕಂಪನಿ. ನಮಗೆ ಅವನ ಕ್ವಾಲಿಫಿಕೇಶನ್ ಏನಿರಬೇಕು? ಸಾಮಾನ್ಯವಾಗಿ BCom ಅನ್ನ ಪಾಸ್ ಆದ್ರೆ ಸಾಕು. ಈ ಕಂಪ್ಲೀಟೆಡ್ BCom ವಿತ್ ಟ್ಯಾಲಿ. ಟ್ಯಾಲಿ ಅವನಿಗೆ ಚೆನ್ನಾಗಿ ಬರ್ತಾ ಇದೆ ಅಂತಂದ್ರೆ ಈಸ್ ಎ ಎಲಿಜಿಬಲ್ ಕ್ಯಾಂಡಿಡೇಟ್ ಫಾರ್ ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ನ ನಾಲೆಜ್ ಇದೆ, BCom ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಗಿದೆ, ಅಂಡ್ ಆಲ್ಸೋ ಹಿ ನೋ ದ ಟ್ಯಾಲಿ. ಸೇಲ್ ಟ್ಯಾಕ್ಸ್ ಆಗಿರ್ಬೋದು, ಟ್ಯಾಲಿ ಆಗಿರ್ಬೋದು, ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಂದ್ರೆ ಹಿ ಈಸ್ ಎಲಿಜಿಬಲ್. ಒಂದು. ಎರಡನೇದು, ಇದನ್ನೇ ಇವನು ಫಿಕ್ಸ್ ಮಾಡಿದ್ದ ಅಂದ್ರೆ ಎಂಪ್ಲಾಯರ್ ಹೂ ಗಿವ್ ದ ಸ್ಯಾಲ್ರಿ, ಎಂಪ್ಲಾಯರ್ ಅವನು ಅದನ್ನೇ ಫಿಕ್ಸ್ ಮಾಡಿದ್ದ ಅಂದ್ರೆ ನೋ ಪ್ರಾಬ್ಲಮ್, ಹಿ ಇಸ್ ಎ ಫಿಟ್ ಫಾರ್ ಆರ್ಗನೈಸೇಷನ್. ಅಂದ್ರೆ ಒಂದು ಕ್ವಾಲಿಫಿಕೇಶನ್ ಅನ್ನ ಫಿಕ್ಸ್ ಮಾಡಿರ್ತಾರೆ, ಆ ಕ್ವಾಲಿಫಿಕೇಶನ್ ಇದ್ರೆ ಮಾತ್ರ ಹಿ ಕ್ಯಾನ್ ಟೇಕ್, ಅವರನ್ನು ತೆಗೆದುಕೊಳ್ತಾರೆ. ಇಲ್ಲ ಅಂದ್ರೆ ಹಿ ಕ್ಯಾನಾಟ್ ಆಸ್ಕ್ ದ ಕ್ವಶನ್ ಕೇಳ್ತಾರೆ, ಇಲ್ಲ ಇಂಥ ಕ್ವಾಲಿಫಿಕೇಶನ್ ಬೇಕು. ನಾನು ಉದಾಹರಣೆ ಹೇಳಿದ್ದು ಅಕೌಂಟೆಂಟ್ ಪೋಸ್ಟ್. ಅಥವಾ ಆಡಿಟರ್ ಆಗಬೇಕು ಅಂದ್ರೆ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್ ಅವನು ಫಿಕ್ಸ್ ಮಾಡಿರೋದೇನು? ಚಾರ್ಟ್ ಅಕೌಂಟೆಂಟ್ ಆಗಿರಬೇಕು ಅಂತ ಇದೆ. ಚಾರ್ಟ್ ಅಕೌಂಟೆಂಟ್ ಆಗಿದ್ರೆ ಮಾತ್ರ ಹಿ ಈಸ್ ಎ ಬಿಕಮ್ ಎ ಆಡಿಟರ್, ಒರಿಜಿನಲ್ ಆಡಿಟರ್, ಕರೆಕ್ಟ್ ಆಗಿ ಒರಿಜಿನಲ್ ಆಗಿ ಆಡಿಟರ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂದ್ರೆ ಕ್ವಾಲಿಫಿಕೇಶನ್ ಇಟ್ ಈಸ್ ನಾಟ್ ನೆಸೆಸರಿ ಫಾರ್ ಬಿಸ್ನೆಸ್. ಎನಿ ಬಿಸ್ನೆಸ್ಗೆ ಕ್ವಾಲಿಫಿಕೇಶನ್ ಅವಶ್ಯಕತೆ ಇಲ್ಲ. ಯಾವ ಬಿಸ್ನೆಸ್ ಬೇಕಾದ್ರೂ ಆಗಿರ್ಬೋದು, ಯು ಕ್ಯಾನ್ ರನ್ ದ ಬಿಸ್ನೆಸ್ ವಿತೌಟ್ ಕ್ವಾಲಿಫಿಕೇಶನ್. ಲಿಟ್ರೇಟ್ ಆಗಿ ಫಾರ್ಮರ್ ಹಿ ಕ್ಯಾನ್ ಆಲ್ಸೋ ಸ್ಟಾರ್ಟ್ ಎ ಬಿಸ್ನೆಸ್. ಎಷ್ಟೋ ನಾವು ನೋಡಿದ್ದೀವಿ, ನೀವು ನೋಡಿದ್ದೀರಿ ಅಂತ ಅನ್ಕೊಂತೀನಿ. ಫಾರ್ಮರು ಅವನೇನು ಓದಿರಲ್ಲ, ಹಳ್ಳಿಯಲ್ಲಿರುವಂತಹ ರೈತ ಅವನೇನು ಓದಿರ್ತಾನೆ, ಕೆಲವು ಓದಿರ್ಬೋದು, ಇಲ್ಲ ಅಂತಲ್ಲ. ಓದದೇ ಇದ್ದಂತಹ ವ್ಯಕ್ತಿನೂ ಹಿ ಕ್ಯಾನ್ ಸ್ಟಾರ್ಟ್ ಎ ಬಿಸ್ನೆಸ್. ಕ್ವಾಲಿಫಿಕೇಶನ್ ಬೇಕಾಗಿಲ್ಲ. ವಿತೌಟ್ ಕ್ವಾಲಿಫಿಕೇಶನ್ ಹಿ ಕ್ಯಾನ್ ರನ್ ದ ಬಿಸ್ನೆಸ್. ಬಟ್ ಎಂಪ್ಲಾಯರ್ ಕ್ವಾಲಿಫಿಕೇಶನ್ ಈಸ್ ರಿಕ್ವೈರ್ಡ್ ಅಂತ ಹೇಳ್ತೀವಿ. ಇನ್ನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಬಂದ್ರೆ ಐದನೇದಾಗಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಇದೆ ಒಂದು ಆಸ್ಪೆಕ್ಟ್. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಲ್ಲೇನಾಗುತ್ತೆ, ಸಾಮಾನ್ಯವಾಗಿ ಕ್ಯಾಪಿಟಲ್ ಈಸ್ ರಿಕ್ವೈರ್ಡ್ ಫಾರ್ ಬಿಸ್ನೆಸ್. ವಿತೌಟ್ ಕ್ಯಾಪಿಟಲ್, ಬಂಡವಾಳ ಇಲ್ಲದೆ, ಕ್ಯಾಪಿಟಲ್ ಇಲ್ಲದೆ ಯಾವ ಬಿಸ್ನೆಸ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಎನಿ ಬಿಸ್ನೆಸ್ ವಿತೌಟ್ ಕ್ಯಾಪಿಟಲ್, ಎನಿ ಬಿಸ್ನೆಸ್ ವಿ ಕೆನಾಟ್ ಸ್ಟಾರ್ಟ್. ಬಟ್ ಎಂಪ್ಲಾಯ್ಮೆಂಟ್ಗೆ ಬಂದ್ರೆ ದೇರ್ ಇಸ್ ನೋ ಕ್ಯಾಪಿಟಲ್ ಈಸ್ ರಿಕ್ವೈರ್ಡ್. ಯಾಕೆ? ಸ್ಯಾಲ್ರಿಯನ್ನು ಅವನು ತಗೊಳ್ಳೋದ್ರಿಂದ ಅವನಿಗೆ ಕ್ಯಾಪಿಟಲ್ನ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ. ಇನ್ನು ರಿವಾರ್ಡ್ ಅಂಡ್ ರಿಟೆನ್ಷನ್ ಬಂದ್ರೆ, ರಿವಾರ್ಡ್ ಮತ್ತು ರಿಟರ್ನಿಗೆ ಬಂದ್ರೆ ಮುಖ್ಯವಾದ ಉದ್ದೇಶ ಏನು ಅಂದ್ರೆ ಬಿಸ್ನೆಸ್ ಇಂದು ಪ್ರಾಫಿಟ್ ಅಂತ ಹೇಳ್ತೀವಿ. ವಿತೌಟ್ ಪ್ರಾಫಿಟ್ ವಿ ಕೆನಾಟ್ ಪ್ರೊಡ್ಯೂಸ್ ದ ಪ್ರಾಡಕ್ಟ್. ಎಕನಾಮಿಕ್ ಆಕ್ಟಿವಿಟಿ ಪ್ರಾಡ್ಯೂಸ್ ಮಾಡೋ ಉದ್ದೇಶ ಏನು ಅಂದ್ರೆ ಅರ್ನ್ ದ ಪ್ರಾಫಿಟ್. ಪ್ರಾಫಿಟ್ ಅನ್ನ ಅರ್ನ್ ಮಾಡಲಿಕ್ಕೋಸ್ಕರವಾಗಿ ವಿ ಸ್ಟಾರ್ಟ್ ಎ ಬಿಸ್ನೆಸ್, ಎನಿ ಬಿಸ್ನೆಸ್. ಬಟ್ ಎಂಪ್ಲಾಯ್ಮೆಂಟ್ಗೆ ಬಂದ್ರೆ ಎಂಪ್ಲಾಯ್ಮೆಂಟ್ ನ ಮೂಲ ಉದ್ದೇಶ ಏನು? ಹಿ ಗೆಟ್ಟಿಂಗ್ ಎ ಸ್ಯಾಲ್ರಿ ಅಂತ ಹೇಳ್ತೀವಿ. ಅಂದ್ರೆ ಏನು? ಅವನು ಪ್ರತಿ ತಿಂಗಳು ಸ್ಯಾಲ್ರಿಯನ್ನು ತೆಗೆದುಕೊಳ್ತಾನೆ ಅಥವಾ ವೇಜಸ್ ಅನ್ನು ತೆಗೆದುಕೊಳ್ತಾನೆ. ಸ್ಯಾಲ್ರಿ ಆರ್ ವೇಜಸ್ ಹಿ ಕ್ಯಾನ್ ಟೇಕ್ per month ಗೆ ಸ್ಯಾಲ್ರಿ ಆರ್ ವೇಜಸ್. ಬಟ್ ಬಿಸ್ನೆಸ್, ಕಂಪೇರ್ ಟು ಬಿಸ್ನೆಸ್, he earn the profit, but employer take a salary or wages. ಇದು ಡಿಫರೆನ್ಸ್ ಅಂತ ಹೇಳ್ತೀವಿ. ಇನ್ನು ರಿಸ್ಕಿಗೆ ಬಂದ್ರೆ ಸಾಮಾನ್ಯವಾಗಿ ರಿಸ್ಕ್ ಈಸ್ ಪ್ಲೆಸೆಂಟ್ ಆಗಿರುವಂತ ರಿಸ್ಕ್. ಬಿಸ್ನೆಸ್ ನಲ್ಲಿ ಯಾವಾಗಲೂ ರಿಸ್ಕ್ ಇರುತ್ತೆ. ನಾನು ಈಗಿನ್ನೂ ಹೇಳಿದೆ, ರಿಸ್ಕ್ ಇಲ್ಲದೆ ಪ್ರಾಡಕ್ಟ್ ಅನ್ನ ಸೆಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಮ್ ಟೈಮ್ ಪ್ರಾಡಕ್ಟ್ ಈಸ್ ವೆರಿ ಫೇವರಬಲ್, ಮಾರ್ಕೆಟ್ ಈಸ್ ಫೇವರಬಲ್ ಟು ಯು, ಬಹಳ ಚೆನ್ನಾಗಿ ಸೆಲ್ ಆಗುತ್ತೆ. ಎಷ್ಟು ಸೆಲ್ ಆಗುತ್ತೆ ಅಂದ್ರೆ ಒಳ್ಳೆ ಪ್ರಾಫಿಟ್ ಬರುತ್ತೆ. ಹೋದ ವರ್ಷ ಫಾರ್ ಎಕ್ಸಾಂಪಲ್ 50% ಆಗಿತ್ತು ಅಂದ್ರೆ ಪ್ರಾಫಿಟ್, ಈ ವರ್ಷ 80% ಅಂತ ಹೋಗ್ಬೋದು. ಮಾರ್ಕೆಟ್ ನಿಮಗೆ ಫೇವರಬಲ್ ಆಗಿದ್ರೆ ಮಾತ್ರ. ಬಟ್ ಫೇವರಬಲ್ ಆಗಿಲ್ಲ ಅಂದ್ರೆ ನೆಗೆಟಿವ್ ಆಗಿ, ಇದು ಪಾಸಿಟಿವ್ ಆಗಿರುವಂತದ್ದು, ನೆಗೆಟಿವ್ ಆದ್ರೆ ಓನ್ಲಿ ಯು ಗೆಟ್ 30% ಪ್ರಾಫಿಟ್
ಎ ಇಯರ್. 1 ಇಯರ್ನಲ್ಲಿ 30% ಪ್ರಾಫಿಟ್ ಅನ್ನು ತೆಗೆದುಕೊಳ್ಳುವಂಥ ಚಾನ್ಸಸ್ಸು ಬರುತ್ತೆ. ಇನ್ 70% ಯು ಟೇಕ್ ಎ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದನ್ನು ಇಲ್ಲಿ ಹೇಳ್ತಾರೆ. ಅಂದ್ರೆ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಆಗ್ಬೋದು, ಪ್ರಾಫಿಟ್ ಆರ್ ಲಾಸ್, ಪ್ರಾಫಿಟ್ ಆಗ್ಬೋದು, ಇನ್ ಸಮ್ ಟೈಮ್ ಬಿಕಮ್ ಎ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಎಂಪ್ಲಾಯ್ಮೆಂಟಿಗೆ ಬಂದ್ರೆ ಅಲ್ಲೇನಾಗುತ್ತೆ, ಸಾಮಾನ್ಯವಾಗಿ ನೋ ಅಂದ್ರೆ ಸಾಮಾನ್ಯವಾಗಿ ನಮ್ಗೆ ಗೊತ್ತಿರೋ ಹಾಗೆ ಲಾಸ್ ಆಗುವಂತ ಚಾನ್ಸಸ್ ಬಹಳ ಕಡಿಮೆ. ಯಾಕೆ ಸ್ಯಾಲರಿಯನ್ನು ಕೊಡ್ತಾರೆ, ವೇಜಸ್ ಅನ್ನು ಕೊಡ್ತಾರೆ, ಸ್ವಲ್ಪ ರಿಸ್ಕ್ ಇರುತ್ತೆ, ಬಹಳ ರಿಸ್ಕ್ ಇರಲ್ಲ ಅಂತ ಹೇಳ್ತಾರೆ. ಇನ್ನು ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್ ಪಾಸಿಬಲ್. ಇಲ್ಲಿ ಏನ್ ಮಾಡಬಹುದು, ಓನರ್ಶಿಪ್ ಅನ್ನ ಬಿಸ್ನೆಸ್ ನಲ್ಲಿ ನನ್ಗೆ ಇವತ್ತು ಬೇಡ ಅಂತ ಅನ್ಸಿದೆ, ಅಥವಾ ನನಗೆ ಏಜ್ ಆಗಿದೆ, ಅಥವಾ ನನಗೆ ಬಹಳ ಸಂತೋಷ ಆಗಿದೆ, ನಾನೇನ್ ಮಾಡ್ತೀನಿ, ನನ್ನ ಫ್ರೆಂಡಿಗೋ ಅಥವಾ ನನ್ನ ಮಗನಿಗೋ ಯಾರಿಗೆ ಬೇಕಾದ್ರೆ ನನಗೆ ಯಾರಿಗೆ ಬೇಕೋ ಅವರಿಗೆ ನಾನು ಓನರ್ಶಿಪ್ ಅನ್ನ ಐ ಕ್ಯಾನ್ ಟ್ರಾನ್ಸ್ಫರ್ ಬಿಸ್ನೆಸ್ ನಲ್ಲಿ ಟ್ರಾನ್ಸ್ಫರ್ ಮಾಡುವಂತ ಒಂದು ಅವಕಾಶ ಇದೆ. ಟ್ರಾನ್ಸ್ಫರ್ ಅನ್ನ ಮಾಡಬಹುದು. ಸಮ್ ಫಾರ್ಮ್ಯಾಲಿಟಿನ ಫುಲ್ಫಿಲ್ ಮಾಡಿ ನಾವು ನಮ್ಮ ಓನರ್ಶಿಪ್ ಅನ್ನ ಪಾಸಿಬಲ್ ಟ್ರಾನ್ಸ್ಫರ್ ಮಾಡಬಹುದು. ಬಟ್ ಎಂಪ್ಲಾಯ್ಮೆಂಟ್ ಅಲ್ಲಿ ಇಟ್ ಈಸ್ ನಾಟ್ ಪಾಸಿಬಲ್. ಯಾವುದೇ ಕಾರಣಕ್ಕೂ ನಿಮ್ಮ ಎಂಪ್ಲಾಯ್ ಅಂದ್ರೆ ಕೆಲಸವನ್ನ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರಲ್ಲ. ನಿಮ್ಮ ಕೆಲಸವನ್ನ ನೀವೇ ಮಾಡಬೇಕು, ಬೇರೆಯವರಿಗೆ ಮಾಡಲಿಕ್ಕೆ ಬರಲ್ಲ. ಇನ್ ಅಂಡ್ ಆಲ್ಸೋ ಕೋಡ್ ಆಫ್ ಕಂಡಕ್ಟ್. ಲಾಸ್ಟ್ ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್ ಹೇಗೆ ಇಂಪಾರ್ಟೆಂಟ್ ಬೇಕಾಗಿಲ್ಲೋ ಇಲ್ಲಿ. ಅಂಡ್ ಆಲ್ಸೋ ಸೇಮ್ ಟು ಸೇಮ್ ಪ್ರಿಸ್ಕ್ರೈಬ್ಡ್ ಯಾವುದೇ ಕೋಡ್ ಆಫ್ ಕಂಡಕ್ಟ್, ಯಾವುದೇ ಇಂಥ ಬಟ್ಟೆಯನ್ನೇ ಹಾಕಬೇಕು, ಕ್ಲಾತ್ ಅನ್ನು ಹಾಕಬೇಕು ಅಂತ ಯಾವ ರೆಸ್ಟ್ರಿಕ್ಷನ್ಸು ಇಲ್ಲ, ಪ್ರಿಸ್ಕ್ರೈಬ್ಡ್ ಆಗಿರೋಲ್ಲ. ಬಿಸ್ನೆಸ್ಗೆ ಯಾವ್ದು ಬೇಕಾದ್ರೂ ಹಾಕ್ಬೋದು ಅಂತ ಹೇಳ್ತಾರೆ. ಬಟ್ ಎಂಪ್ಲಾಯಿಗೆ ಬಂದ್ರೆ ಕೋಡ್ ಆಫ್ ಕಂಡಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಹೇವಿಯರ್, ಈ ಶೋ ದ ಬಿಹೇವಿಯರ್. ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಹಾಗೆ ಫಾರ್ಮಲ್ ಅನ್ನ ವೇರ್ ಮಾಡಿ ಅಂತ ಹೇಳ್ತಾರೆ. ನೀವು ಪರೀಕ್ಷೆ ಮಾಡಿ ನೋಡಬಹುದು. ಎನಿ ಎಂಪ್ಲಾಯರ್ he can give one suggestion or one order, pass the order. ಏನ್ ಮಾಡ್ತಾರೆ, ಫಾರ್ಮಲ್ ಅನ್ನ ಹಾಕಿ, ಫಾರ್ಮಲ್ ಡ್ರೆಸ್ ಅನ್ನ ಹಾಕಿ, ಇನ್ಫಾರ್ಮಲ್ ಡ್ರೆಸ್ ಅನ್ನ ಹಾಕಬೇಡಿ. ಅಂದ್ರೆ ಅರ್ಥ ಏನು, ಎಂಪ್ಲಾಯಿಗೆ ಕೋಡ್ ಆಫ್ ಕಂಡಕ್ಟ್ ಈಸ್ ಮಸ್ಟ್ ಅಂಡ್ ಶುಡ್ ಸಾಮಾನ್ಯವಾಗಿರುವಂಥದ್ದು. ಎಲ್ಲಾ ಎಂಪ್ಲಾಯಿನೂ ನಾವು ನೋಡ್ತೀವಿ, ಎಲ್ಲಾ ಆರ್ಗನೈಸೇಷನ್ ನೋಡ್ತೀವಿ. ವೈಟ್ ಕಾಲರ್ಸ್ ಅವ್ರು ಏನ್ ಮಾಡ್ತಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ಗಳು he can give one suggestion, ಒನ್ ಆರ್ಡರ್, ಪಾಸ್ ದ ಆರ್ಡರ್. ಏನ್ ಮಾಡ್ತಾರೆ, ವೇರ್ ಓನ್ಲಿ ಎ ಫಾರ್ಮಲ್ ಅನ್ನ ವೇರ್ ಮಾಡಿ, ಇನ್ಫಾರ್ಮಲ್ ಅನ್ನ ಹಾಕಬೇಡಿ ಕ್ಲಾತ್ ಅನ್ನ ಅಂತ ಹೇಳ್ತಾರೆ. ಅಂದ್ರೆ ಬಿಸ್ನೆಸ್ಗೆ ಯಾವ ಕೋಡ್ ಆಫ್ ಕಂಡಕ್ಟ್ ಇಲ್ಲ. ಬಟ್ ಎಂಪ್ಲಾಯಿಗೆ ಬಂದ್ರೆ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಒಂದು ಬ್ರೀಫ್ ಆಗಿ ನೋಡೋದಾದ್ರೆ ಇಲ್ಲಿವರೆಗೂ ನಾವೇನ್ ತಿಳ್ಕೊಂಡ್ವಿ, ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಎ ಬಿಸ್ನೆಸ್ ಅಂಡ್ ಆಲ್ಸೋ ಎಂಪ್ಲಾಯ್ಮೆಂಟ್. ಏನೇನಿದೆ ಡಿಫರೆನ್ಸ್ ಬಿಟ್ವೀನ್, ಏನೇನು ಬರುತ್ತೆ ಅಂತ ಕೇಳಿದ್ರೆ, ಮೊದಲನೇದಾಗಿ ಫಸ್ಟ್ ಒನ್ ಮೋಡ್ ಆಫ್ ಎಸ್ಟಾಬ್ಲಿಷ್ಮೆಂಟ್. ಸಮ್ ಲೀಗಲ್ ಆಸ್ಪೆಕ್ಟ್ ಇಸ್ ದೇರ್, ಬಟ್ ಇಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಕೊಡ್ತಾರೆ. ಅಂಡ್ ಆಲ್ಸೋ ಸರ್ವಿಸ್ ಅಗ್ರಿಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸರ್ವಿಸ್ ಅಗ್ರಿಮೆಂಟ್ ಅಂಡ್ ಅಪಾಯಿಂಟ್ಮೆಂಟ್ ಲೆಟರ್, including appointment letter, very important. Duties and responsibilities including in the appointment letter. In nature of work, ಇಲ್ಲಿ ಸಾಮಾನ್ಯವಾಗಿ ಬಿಸ್ನೆಸ್ ನಲ್ಲಿ ನೇಚರ್ ಆಫ್ ವರ್ಕ್ ಏನಿರುತ್ತೆ, ನಾನು ಈಗ ಹೇಳಿದ ಹಾಗೆ ಟು ಪ್ರೊಡ್ಯೂಸ್ ದ ಪ್ರಾಡಕ್ಟ್ ಅಂಡ್ ಪ್ರಾವಿಷನ್ ಟು ಸರ್ವಿಸ್ ಟು ದ ಪಬ್ಲಿಕ್. ಪ್ರೊಡ್ಯೂಸ್ ಮಾಡ್ತೀವಿ, ಸೆಲ್ ಮಾಡ್ತೀವಿ ಪ್ರಾಡಕ್ಟ್ ಅನ್ನ, ಎಲ್ಲೇ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ. ಬಟ್ ಎಂಪ್ಲಾಯ್ಮೆಂಟ್ಗೆ ಬಂದ್ರೆ ವರ್ಕ್ ಅನ್ನ, ಸರ್ವಿಸ್ ಅನ್ನ ಟು ಗಿವ್ ದ ಆರ್ಗನೈಸೇಷನ್ಗೆ ಸರ್ವಿಸ್ ಅನ್ನ ಮಾಡ್ತಾರೆ. ಇನ್ ಕ್ವಾಲಿಫಿಕೇಶನ್ ಗೆ ಬಂದ್ರೆ ಡಿಫರೆನ್ಸ್ ಬಿಟ್ವೀನ್ ಬಿಸ್ನೆಸ್ ಅಂಡ್ ಎಂಪ್ಲಾಯ್ಮೆಂಟ್, there is no fixed qualification. Literate or illiterate person, he can also start a business and run the business, take the profit also. But employment ಗೆ ಬಂದ್ರೆ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್, ಎಂಪ್ಲಾಯರ್ ಏನು ಇಷ್ಟಪಡ್ತಾನೋ ಅಂತ ಕ್ವಾಲಿಫಿಕೇಶನ್. ನನಗೆ ಹೇಳಿದೆ ಬಿಕಾಮ್ ಆಗಿರ್ಬೋದು ಮತ್ತು ಟ್ಯಾಲಿ ಆಗಿದ್ರೆ ಮಾತ್ರ ನಮ್ಮಲ್ಲಿ ಬರ್ರಿ ಅಕೌಂಟೆಂಟ್ ಪೋಸ್ಟ್ಗೆ ಅಂತ ಇದ್ರೆ, ಪ್ರಿಸ್ಕ್ರೈಬ್ಡ್ ಮಾಡಿದ್ರೆ ಅಂತ ಕ್ವಾಲಿಫಿಕೇಶನ್ ಇದ್ರೆ ಮಾತ್ರ ಈಸ್ ಎಲಿಜಿಬಲ್ ಫಾರ್ ಅಕೌಂಟೆಂಟ್ ಅಂತ ಹೇಳ್ತೀವಿ. ಇನ್ನು ರಿವಾರ್ಡ್ ಮತ್ತು ರಿಟರ್ನ್ಗೆ ಬಂದ್ರೆ ಇಟ್ ಈಸ್ ಎ ಮೋರ್ ಇಂಪಾರ್ಟೆಂಟ್ ಪ್ರಾಫಿಟ್ ಫಾರ್ ಬಿಸ್ನೆಸ್. ಎನಿ ಬಿಸ್ನೆಸ್ ಬಿಸ್ನೆಸ್ಸಿಗೆ ಬೇಕಾಗಿರುವಂಥದ್ದು ಪ್ರಾಫಿಟ್ ಇಲ್ಲದೆ ಯಾರು ಯಾವ ಬಿಸ್ನೆಸ್ ಅನ್ನು ಮಾಡೋದಿಲ್ಲ. ಬಟ್ ಎಂಪ್ಲಾಯ್ಮೆಂಟ್ಗೆ ಬಂದ್ರೆ ಹಿ ಟೇಕ್ ಎ ಪರ್ ಮಂತ್ ಎ ಸ್ಯಾಲ್ರಿ ಆರ್ ವೇಜಸ್ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಹಿ ಕ್ಯಾನ್ ಟೇಕ್ ಪರ್ ಮಂತ್ ಸ್ಯಾಲ್ರಿ.
12,000, 13,000. Wages also he can fix the in the appointment letter. Appointment letter ನಲ್ಲಿ ಯಾವತ್ತು ಸೇರಿದ್ದಾರೆ and also very important salary ಎಷ್ಟು wages ಅಂತ in detail ಆಗಿ ಬರೆದಿರ್ತಾರೆ. And also very important capital investment. Businessman need a capital. Without a capital he cannot run the business or start the business. But employment don't need are necessary of the capital ಅವಶ್ಯಕತೆ ಇಲ್ಲ, ಯಾಕೆ he take a salary ಅಂತ ಹೇಳ್ತೀವಿ. ಇನ್ನು ವೆರಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರಿಗೆ ಬಂದ್ರೆ ವೆರಿ ಇಂಪಾರ್ಟೆಂಟ್ ಮೋರ್ ರಿಸ್ಕ್ ಬಿಸ್ನೆಸ್ ಈಸ್ ವೆರಿ ರಿಸ್ಕ್ ಹೈ ರಿಸ್ಕ್. ಯಾವಾಗ ಏನಾಗುತ್ತೆ ಅನ್ಸರ್ಟನಿಟಿ ಇನ್ ದ ಮಾರ್ಕೆಟ್ ನಲ್ಲಿ ಅನ್ಸರ್ಟನಿಟಿ ಇದೆ, ಯಾವಾಗ ಏನಾಗುತ್ತೆ ಅಂತ ಹೇಳಿಕ್ ಬರೋಲ್ಲ. ಹಾಗಾಗಿ ಮಾರ್ಕೆಟ್ ನಲ್ಲಿ ಫಿಕ್ಸೇಷನ್ ಇಲ್ಲದೆ ಇರೋದ್ರಿಂದ ಮೋರ್ ರಿಸ್ಕ್ ಕಂಪೇರ್ ಟು ಎಂಪ್ಲಾಯ್ಮೆಂಟ್. Business is more risk, high risk, but employment some risk, little risk, ಸ್ವಲ್ಪ ರಿಸ್ಕ್ ಇದೆ, ಬಹಳ ರಿಸ್ಕ್ ಇಲ್ಲ ಅಂತ ಹೇಳ್ತೀವಿ. ಇನ್ನು ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್ ಅನ್ನು ಟ್ರಾನ್ಸ್ಫರ್ ಮಾಡಬಹುದಾ, ಸಾಧ್ಯ ಇದನ್ನ ಟ್ರಾನ್ಸ್ಫರ್ ಮಾಡಕ್ಕೆ ಅಂತ ಕೇಳಿದ್ರೆ he can transfer any person in any time with legal some possibilities, formalities ಅನ್ನು ಮಾಡಿ ಅವನು ಏನು ಮಾಡಬಹುದು, he can transfer his ownership, ತನ್ನ ಓನರ್ಶಿಪ್ ಅನ್ನ ಯಾರಿಗೆ ಬೇಕಾದರೂ he can transfer with a legal ಅಂತ ಹೇಳ್ತಾರೆ. ಬಟ್ ಎಂಪ್ಲಾಯ್ಮೆಂಟ್ ಅಂದ್ರೆ ಎಂಪ್ಲಾಯ್ ವರ್ಕ್ ಏನಿದೆಲ್ಲ he cannot ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ ಲಾಸ್ಟ್ ಒನ್ ಕೋಡ್ ಆಫ್ ಕಂಡಕ್ಟ್. there is no code of conduct. any dresses he can wear in any time. no fixation for businessman ಗೆ ಯಾವ ಫಿಕ್ಸೇಷನ್ ಮಾಡಿಲ್ಲ. ಬಟ್ ಎಂಪ್ಲಾಯ್ಮೆಂಟ್ ಗೆ ಬಂದ್ರೆ he can fix a different type of organization, fix a different type of dress code. ಬೇರೆ ಬ್ಲೂ ಕಲರ್ ಶರ್ಟ್ ಅಂತ ಹೇಳ್ತಾರೆ, ಯೆಲ್ಲೋ ಕಲರ್ ಅಂತ ಹೇಳ್ತಾರೆ, ರೆಡ್ ಕಲರ್ ಅಂತ ಹೇಳ್ತಾರೆ, ಅಂಡ್ ವಿತ್ ಇನ್ಕ್ಲೂಡಿಂಗ್ ಎ ಫಾರ್ಮಾಲಿಟೀಸ್ ಅಂತ ಫಾರ್ಮಲ್ ಡ್ರೆಸ್ ಅನ್ನ ಹಾಕಿ ಅಂತಾರೆ. ಜೀನ್ಸ್ ಅಂಡ್ ಟಿ ಶರ್ಟ್ ಮೆನ್ ಎ ಸಾಟರ್ಡೆ he can wear in some organization. it is a code of conduct, one type of code of conduct, employment rules and regulations. ಅಂದ್ರೆ these are basic, very important basic difference between business and also employment ಅಂತ ಹೇಳ್ತೀವಿ.